ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಸಿ ಬಯಾಲಜಿ ಆನ್ಯಲ್ ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು. ಈ ವಿಡಿಯೋನಲ್ಲಿ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಸಿಂಪಲ್ ಆಗಿ ನೋಟ್ಸ್ ಕೊಡ್ತಾ ಇದ್ದೀನಿ. ನಿಮಗೆ ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಚಾಪ್ಟರ್ದು. ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ 11 ಮಾರ್ಕ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ಈ ಎಕ್ಸಾಮ್ ಆನ್ಯಲ್ ಎಕ್ಸಾಮ್ಗೆ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದರಲ್ಲಿ ನಿಮಗೆ ನೋಟ್ಸಲ್ಲಿ ಸಿಗುತ್ತೆ. ಇದು ಜಸ್ಟ್ ಫಸ್ಟ್ ಕ್ಲಾಸ್ ಬರೋಕ್ಕಲ್ಲ, ಡೆಫಿನೆಟ್ಲಿ ಇಫ್ ಯು ಸ್ಟಡಿ ದಿಸ್ ಪ್ರಾಪರ್ಲಿ, ಈ ನೋಟ್ಸ್ನ ನೀವು ಡೀಟೈಲಾಗಿ ಸ್ಟಡಿ ಮಾಡಿದ್ರೆ 60+ ಅಂತೂ 70ಗೆ 60+ ಅಂತೂ ಖಂಡಿತ ನೀವು ತೊಗೊಳ್ಬೋದು, ಸ್ಕೋರ್ ಮಾಡ್ಬೋದು. ಸೊ ಫಸ್ಟ್ ಚಾಪ್ಟ್ರಲ್ಲಿ ನೀವು ನೋಡ್ಬೋದು ಆನ್ಥರ್ ಸ್ಟ್ರಕ್ಚರ್ ವಿತ್ ಡೀಟೈಲ್ ಎಕ್ಸ್ಪ್ಲನೇಷನ್ ಇದೆ, ಪಾಯಿಂಟ್ ವೈಸ್. ಮತ್ತು ಪೋಲನ್ ಗ್ರೈನ್ ಜರ್ಮಿನೇಷನ್ ವಿತ್ ಎಕ್ಸ್ಪ್ಲನೇಷನ್, ಮೆಗಾಸ್ಪೊರಾಂಜಿಯಮ್, ಎಂಬ್ರಿಯೋಸ್ಯಾಕ್ ಅಥವಾ ಫೀಮೇಲ್ ಗೆಮಟೋಫೈಟ್ ನೋಡ್ಬೋದು. ಮತ್ತು ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮತ್ತು ಔಟ್ ಬ್ರೀಡಿಂಗ್ ಡಿವೈಸಸ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಅದ್ರ ಜೊತೆಗೆ 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಗೆ ಕೇಳುವಂತಹ ಡೆಫಿನೇಷನ್ಸ್ ಈ ಚಾಪ್ಟರಿಂದ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಸೆಕೆಂಡ್ ಚಾಪ್ಟ್ರಲ್ಲಿ ನೀವು ನೋಡೋದಾದರೆ ಹ್ಯೂಮನ್ ರಿಪ್ರೊಡಕ್ಷನ್ 11 ಮಾರ್ಕ್ಸಿಗೆ ಕೇಳ್ತಾರೆ. ಇದರಲ್ಲಿ ಫಸ್ಟ್ 4 ಡಯಾಗ್ರಾಮ್ಸ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಿರಲಿ, ಹ್ಯೂಮನ್ ಸ್ಪರ್ಮ್ ಆಗಿರಲಿ, ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ಮೆಮರಿ ಗ್ಲ್ಯಾಂಡ್, ಈ 4ರಲ್ಲಿ ಒಂದು ಡಯಾಗ್ರಾಮ್ ಅಂತೂ ಖಂಡಿತ 5 ಮಾರ್ಕ್ಸ್ಗೆ ಕೇಳ್ತಾರೆ. ಅದ್ರ ಜೊತೆಗೆ ಇನ್ನು ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಲೈಕ್ ಸೆಮಿನಿಫರಸ್ ಟಿಬ್ಯೂಲ್, ಪ್ಲಾಸೆಂಟಾ ಮತ್ತು ಅದರ ಹಾರ್ಮೋನ್ಸ್, ಮೆನ್ಸ್ಟ್ರುವಲ್ ಸೈಕಲ್ 5 ಮಾರ್ಕ್ಸ್ಗೆ ಕೇಳ್ಬೋದು. ಅದ್ರ ಜೊತೆಗೆ ಬೇರೆ ಸಿಂಪಲ್ ಡೆಫಿನೇಷನ್ಸು ಕೂಡ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಥರ್ಡ್ ಚಾಪ್ಟರ್ ರೀಪ್ರೊಡಕ್ಟಿವ್ ಹೆಲ್ತ್, ಇದರಿಂದ 6 ಮಾರ್ಕ್ಸಿಗೆ ಕೇಳ್ತಾರೆ ಫೈನಲ್ ಎಕ್ಸಾಮ್ಗೆ. ಇದರಲ್ಲಿ ಬರೋದು ಇಂಪಾರ್ಟೆಂಟ್ ಟಾಪಿಕ್ಸ್ ಲೈಕ್ MTP ಬಗ್ಗೆ, IUDs ಬಗ್ಗೆ, ಮತ್ತು ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದೀನಿ. ಮತ್ತು ಮೇಜರ್ ಇಂಪಾರ್ಟೆಂಟ್ ಚಾಪ್ಟರ್ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ 14 ಮಾರ್ಕ್ಸಿಗೆ ಕೇಳ್ತಾರೆ. ಈ ಚಾಪ್ಟರ್ ಇಂದ ಮೊನೋಹೈಬ್ರಿಡ್ ಕ್ರಾಸ್ ಅಥವಾ ಡೈಹೈಬ್ರಿಡ್ ಕ್ರಾಸ್ ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ನ 5 ಮಾರ್ಕ್ಸಿಗೆ ಕೇಳ್ತಾರೆ. ಯಾವುದಾದ್ರೂ ಒಂದು ಖಂಡಿತವಾಗ್ಲೂ ಕೇಳ್ತಾರೆ 5 ಮಾರ್ಕ್ಸ್ಗೆ. ಇದನ್ನು ಬೇರೆ ರೀತಿಯಲ್ಲೂ ಕೇಳ್ತಾರೆ, ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹೆಡ್ಡಿಂಗಲ್ಲಿ. ಇದನ್ನು ಓದ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಅದ್ರ ಜೊತೆಗೆ 2 ಮಾರ್ಕ್ಸ್ಗೆ ಮತ್ತು 3 ಮಾರ್ಕ್ಸ್ಗೆ ಕೇಳುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ಚಾಪ್ಟರು ಆಲ್ಮೋಸ್ಟ್ 1 ಪೇಜಲ್ಲಿ ಕವರ್ ಮಾಡೋಂಗೆ ನಾನು ಬರೆದಿದ್ದೀನಿ ನೋಟ್ಸ್, ಸಿಂಪಲ್ ನೋಟ್ಸ್. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಐ ಗೆಸ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು ಕೂಡ ಅಷ್ಟೇ ಮೇಜರ್ ಚಾಪ್ಟರ್ 14 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲಿ ಸೈಲೆಂಟ್ ಫ್ಯೂಚರ್ಸ್ ಆಫ್ ಜೆನೆಟಿಕ್ ಕೋಡ್ ಅಥವಾ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ಸೈಲೆಂಟ್ ಫ್ಯೂಚರ್ಸ್ ಅಥವಾ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಆಗಿರಲಿ ಅಥವಾ ಲ್ಯಾಕ್ ಆಪೆರಾನ್ ಕಾನ್ಸೆಪ್ಟ್, ಈ 4ರಲ್ಲಿ ಒಂದಂತೂ ಖಂಡಿತ 5 ಮಾರ್ಕ್ಸ್ ಕೇಳ್ತಾರೆ. ಅದ್ರ ಜೊತೆಗೆ ಈ ಚಾಪ್ಟ್ರಲ್ಲಿ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಬಗ್ಗೆ, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಷನ್, ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೇಲಿಂಗ್, ಮತ್ತು RNA ಪಾಲಿಮರೇಸ್, ಡಿವಿಷನ್ ಆಫ್ ಲೇಬರ್, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್, ಮತ್ತು ಬೇರೆ ಇನ್ನೂ ಸ್ವಲ್ಪ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. MCQಸಲ್ಲೂ ಕೂಡ ಇಂಪಾರ್ಟೆಂಟ್, ನೀವು ಡೀಟೇಲಾಗಿ ಓದಿದರೆ MCQಸ್ಗೂ ಹೆಲ್ಪ್ ಆಗುತ್ತೆ. ಎವಲ್ಯೂಷನ್ ಚಾಪ್ಟರಿಂದ ಮಿಲ್ಲರ್ ಎಕ್ಸ್ಪೆರಿಮೆಂಟ್ನ ಡಯಾಗ್ರಾಮ್ ಮತ್ತು ಹಾರ್ಡಿ ವೆನ್ಬರ್ಗ್ ಪ್ರಿನ್ಸಿಪಲ್ ಅಥವಾ ಜೆನೆಟಿಕ್ ಇಕ್ಲಿಬ್ರಿಯಂ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳ್ತಾರೆ. ಹೋಮೋಲಾಗಸ್ ಅನಾಲಾಗಸ್ ಡೆಫಿನೇಷನ್ ಎಕ್ಸಾಂಪಲ್, ಅಡಾಪ್ಟಿವ್ ರೇಡಿಯೇಷನ್ ಡೆಫಿನೇಷನ್ ಎಕ್ಸಾಂಪಲ್, ಮತ್ತು ಸ್ಟೇಜಸ್ ಆಫ್ ಹ್ಯೂಮನ್ ಎವಲ್ಯೂಷನ್ ಕೂಡ ತುಂಬ ಇಂಪಾರ್ಟೆಂಟ್. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಿಂದ ಲೈಫ್ ಸೈಕಲ್ ಆಫ್ HIV ಅಥವಾ ರೆಟ್ರೋವೈರಸ್ ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್, ಇದು ಕೇಳ್ತಾರೆ ಎಕ್ಸಾಮಲ್ಲಿ. ಆಂಟಿಬಾಡಿ ಡಯಾಗ್ರಾಮು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ರಿ. ಡ್ರಗ್ ಆ್ಯಂಡ್ ಆಲ್ಸ್ ಕಂಟ್ರೋಲ್ ಮೆಜರ್ಸು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಅದರ ಜೊತೆಗೆ ಡಿಫ್ರೆನ್ಸ್ ಬಿಟ್ವೀನ್ ಬೆನಿನ್ ಟ್ಯೂಮರ್, ಮ್ಯಾಲಿಗ್ನೆಂಟ್ ಟ್ಯೂಮರ್, ಮತ್ತು ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ, ಮತ್ತು ಬೇರೆ ಇನ್ನೂ ಸ್ವಲ್ಪ ಡಿಸೀಸಸ್ ಕಾಸಿಂಗ್ ಏಜೆಂಟ್ಸ್ ಬಗ್ಗೆನೂ ಕೇಳ್ತಾರೆ. ದೆನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಿಂದನೂ ಸಹ 1 ಪೇಜ್ನ ಸಿಂಪಲ್ ನೋಟ್ಸ್ ಮಾಡಿದ್ದೀನಿ. ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಥವಾ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟು ಕೇಳ್ಬೋದು. ಮತ್ತು ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಸೈಕ್ಲೋಸ್ಪೋರಿನ್ ಎ, ಸ್ಟ್ಯಾಟಿನ್ ಮತ್ತು ಸ್ಟ್ರೆಪ್ಟೋಕೈನೇಸ್ ಯಾವುದಾದ್ರೂ ಒಂದ್ರ ಬಗ್ಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ದೆನ್ ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮ್ ಕೂಡ ಪ್ರಾಕ್ಟೀಸ್ ಮಾಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಮೈಕ್ರೋಬ್ಸ್ ಆಸ್ ಬಯೋ ಕಂಟ್ರೋಲ್ ಅಥವಾ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರು ತುಂಬ ಇಂಪಾರ್ಟೆಂಟ್. ವೇಸ್ಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಸಿಂಪಲ್ ಆಗಿ ಫ್ಲೋ ಚಾರ್ಟ್ ಹಾಕಿದ್ದೀನಿ, ಅದನ್ನು ಕೂಡ ರೆಫರ್ ಮಾಡಿರಿ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ಸಿಂದ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಸ್ಟೆಪ್ಸ್ ಅಥವಾ PBR 322 ಡಯಾಗ್ರಾಮ್ ಕೇಳ್ತಾರೆ. ಇಲ್ಲ ಅಂದರೆ ಸಿಂಪಲ್ ಬಯೋರಿಯಾಕ್ಟರ್ ಅಥವಾ ಸ್ಪಾರ್ಕ್ ಟ್ಯಾಂಕ್ ಬಯೋರಿಯಾಕ್ಟರ್ ಬಗ್ಗೆನೂ ಕೇಳ್ತಾರೆ. ಮತ್ತು ರೆಸ್ಟ್ರಿಕ್ಷನ್ ಎನ್ಸೈಮ್ ಕ್ಲಾಸಿಫಿಕೇಷನ್, ನೇಮಿಂಗ್ ಆಫ್ ರೆಸ್ಟ್ರಿಕ್ಷನ್ ಎನ್ಸೈಮ್, ಅಗರೋಸ್ ಜೆಲ್ ಎಲೆಕ್ಟ್ರೋಫೋರಿಸ್ ಡಯಾಗ್ರಾಮ್, ದೆನ್ ಮೆಥಡ್ಸ್ ಆಫ್ ಇಂಟ್ರೊಡಕ್ಷನ್ ಆಫ್ ಏಲಿಯನ್ DNA ಇಂಟು ದ ಹೋಸ್ಟ್ ಸೆಲ್, PCR ಡಯಾಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನಲ್ಲಿ BT ಕಾಟನ್ ಬಗ್ಗೆ,
ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಬಗ್ಗೆ, ಇನ್ಸುಲಿನ್ ಬಗ್ಗೆನೂ ಕೇಳ್ಬೋದು 5 ಮಾರ್ಕ್ಸ್ಗೆ. ಅದ್ರ ಜೊತೆಗೆ ಜೀನ್ ಥೆರಪಿ ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್. ಸಿಂಪಲ್ಲಾಗಿ 5 ಪಾಯಿಂಟ್ಸ್ ಇಲ್ಲಿ ಬರೆದಿದ್ದೀನಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಗ್ಗೆನೂ ಇಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. RNA ಇಂಟರ್ಫಿಯರೆನ್ಸ್ ಅಷ್ಟೇ ಸಿಂಪಲ್ಲಾಗಿ 5 ಪಾಯಿಂಟ್ಸ್ ಬರೆದಿದ್ದೀನಿ. RNA ಇಂಟರ್ಫಿಯರೆನ್ಸ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನಲ್ಲಿ ನಿಮಗೆ ಈ 2 ಗ್ರಾಫ್ಸ್ ಮತ್ತು ಫಾರ್ಮುಲಾಯಿಂದ MCQs ಕೇಳ್ಬೋದು. ಮತ್ತು ಪಾಪ್ಯುಲೇಷನ್ ಇಂಟರಾಕ್ಷನಲ್ಲಿ ಪ್ರಿಡೇಷನ್ ಅಥವಾ ಕಾಂಪಿಟೇಷನ್ ಅಥವಾ ಪ್ಯಾರಾಸಿಟಿಸಮ್, ಇಲ್ಲಾಂದರೆ ಕಮೆನ್ಸಾಲಿಸಮ್, ಮ್ಯೂಚುವಲಿಸಮ್ ಮತ್ತು ಸೆಕ್ಷುವಲ್ ಡೆಸೀಡ್ ಬಗ್ಗೆ ಕ್ವಶನ್ ಫ್ರೇಮ್ ಮಾಡ್ತಾರೆ. ಎಕೋಸಿಸ್ಟಮ್ ಚಾಪ್ಟರಿಂದ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್ 5 ಮಾರ್ಕ್ಸ್ನ ಕ್ವಶನ್, ಮತ್ತು ಪಿರಮಿಡ್ಸ್ ಬಗ್ಗೆ ಪಿರಮಿಡ್ ಆಫ್ ನಂಬರ್ ಅಥವಾ ಪಿರಮಿಡ್ ಆಫ್ ಬಯೋಮಾಸ್ ಅಥವಾ ಪಿರಮಿಡ್ ಆಫ್ ಎನರ್ಜಿ ಕೂಡ ಕೇಳ್ಬೋದು. ಬೇರೆ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್ಸ್ ಮೆನ್ಷನ್ ಮಾಡಿದ್ದೀನಿ. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಿಂದ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್ ಕೇಳ್ತಾರೆ, ಅಥವಾ ಇನ್ಸೈಟೋ ಎಕ್ಸೈಟೋ ಕನ್ಸರ್ವೇಷನ್ನ ಡಿಫ್ರೆನ್ಸ್, ಮತ್ತು ಟೈಪ್ಸ್ ಆಫ್ ಬಯೋಡೈವರ್ಸಿಟಿ, ಮತ್ತು ರೀಸೆಂಟ್ ಎಕ್ಸ್ಟಿಂಕ್ಷನ್ ಬಗ್ಗೆ ಅಥವಾ ಸ್ಯಾಕ್ರೆಡ್ ಗ್ರೂಪ್ಸ್ ಬಗ್ಗೆ ಕೇಳ್ತಾರೆ. ಸೊ ಸಿಂಪಲ್ಲಾಗಿ ಇರುವಂತಹ ನೋಟ್ಸ್ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.